ಎಕ್ಸ್ಕ್ಯೂಸ್ ಮೀ, ಈ ಟ್ಯಾಬ್ಲೆಟ್ ತಗೊಳ್ಳಿ. ನೀವು ರೆಸ್ಟ್ ತಗೋಬೇಕು ಪ್ಲೀಸ್. ದಯವಿಟ್ಟು ನನ್ನ ಚಿತ್ರವಧೆ ಮಾಡಬೇಡಿ. ನನ್ನಿಂದ ನನ್ನ ಮನಸ್ಸನ್ನ ಬದಲಾಯಿಸ್ಕೊಳ್ಳೋಕೆ ಆಗ್ತಿಲ್ಲ. ಸ್ವಲ್ಪ ವಿಷ ಕೊಟ್ಟು ನನ್ನ ಸಾಯೋಕಾದ್ರೂ ಬಿಡಿ. ಓಕೆ. ನಿಮ್ಮ ಸಮಸ್ಯೆಗೆ ಸಾವೊಂದೇ ಪರಿಹಾರ ಅನ್ನೋದಾದ್ರೆ ನಾನದಕ್ಕೆ ಅಡ್ಡಿ ಬರಲ್ಲ. ಆದರೆ ನಂಗೋಸ್ಕರ ನೀವು ಒಂದು 5 ನಿಮಿಷ ಸ್ಪೇರ್ ಮಾಡಿದ್ರೆ ನನ್ನ ಸಮಸ್ಯೆ ಏನು ಅಂತ ನಾನು ಹೇಳ್ಬಿಡ್ತೀನಿ. ಅದಕ್ಕೂ ಒಂದು ಪರಿಹಾರ ನೀವೇ ಹೇಳ್ಬಿಟ್ಟು ಆಮೇಲೆ ನಿಮ್ಮ ಇಷ್ಟ ಬಂದಂಗೆ ನೀವು ಮಾಡಿ. ನನ್ನ ಮೊದಲನೇ ಹೆಂಡತಿ ಅರ್ಚನಾನ ನಾನು ಪ್ರೀತಿಸೇ ಮದುವೆ ಆಗಿದ್ದು. ಚೊಚ್ಚಲ ಹೆರಿಗೆ ಪುನರ್ಜನ್ಮ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ನನ್ನ ಹೆಂಡತಿ ವಿಷಯದಲ್ಲಿ ಹಾಗಾಗ್ಲಿಲ್ಲ. ಮಗು ಹುಟ್ಟಿದ್ದಾಗಲೇ ಅವಳು ತೀರ್ಕೊಂಬಿಟ್ಟು. ಅದಾದ್ಮೇಲೆ ನನ್ನ ಮದುವೆ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ನಾನೀ ಮದುವೆಗೆ ಒಪ್ಕೊಳ್ಳೋದಕ್ಕೆ ಒಂದೇ ಒಂದು ಕಾರಣ ಅಂದ್ರೆ ನನ್ನ ತಾಯಿ. ನಾನೊಬ್ಬ ಡಾಕ್ಟರ್ ಆಗಿ ಇನ್ನೊಂದೇ ವಾರದಲ್ಲಿ ನನ್ನ ತಾಯಿ ಸಾವು ನಿಶ್ಚಯ ಅಂತ ತಿಳ್ಕೊಂಡ್ಮೇಲೆ ಕೇವಲ ನನ್ನ ತಾಯಿ ಸಂತೋಷಕ್ಕೋಸ್ಕರ ನಾನು ಈ ಮದುವೆ ಮಾಡ್ಕೊಂಡು ಕುಪ್ಕೊಂಡೆ. ಆದರೆ ಈ ನಿಮ್ಮ ಆತ್ಮಹತ್ಯಾ ಪ್ರಯತ್ನ ನನಗೆ ಸಿಗ್ಬೋದಾದ ಸ್ವಲ್ಪ ತೃಪ್ತಿ ಕೂಡ ಇಲ್ಲದೇ ಇರೋ ಹಾಗೆ ಮಾಡ್ಬಿಡ್ತು. ಹಾಗಂತ ನೀವು ನನ್ನ ಹೆಂಡತಿಯಾಗಿ ಈ ಮನೇಲೆ ಶಾಶ್ವತವಾಗಿ ನಿಲ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಕೇವಲ ನನ್ನ ತಾಯಿ ತೃಪ್ತಿಗೋಸ್ಕರ ಈ ಮನೆ ಸೊಸೆಯನ್ನು ಹೆಸರಿನಲ್ಲಿ ಒಂದೇ ಒಂದು ವಾರ ನೀವು ಈ ಮನೇಲಿದ್ರೆ ಸಾಕು. ಆಮೇಲೆ ನಾನೇ ನಿಮ್ಮನ್ನ ನಿಮ್ಮ ಮಂಜುನಾಥ್ ಹತ್ರ ಸೇರಿಸ್ತೇನೆ. ನೋಡಿ, ಆಚಾರ ಸಂಪ್ರದಾಯ ಅನ್ನೋ ಹೆಸರಿನಲ್ಲಿ ನೀವೊಂದು ಸುಳ್ಳು ಜೀವನ ನಡೆಸೋದು ನನಗೆ ಖಂಡಿತ ಇಷ್ಟ ಇಲ್ಲ. ಅದಕ್ಕಿಂತ ನೀವು ಮಂಜುನಾಥನ ಸೇರೋದೇ ಸರಿ. ಅದಕ್ಕೆ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ. ನಾನು ಬರ್ತೀನಿ. ನಾಳೆ ಬೆಳಗ್ಗೆ ಮತ್ತೆ ನಿಮ್ಮನ್ನು ನೋಡ್ತೀನಿ ಅನ್ನೋ ನಂಬಿಕೆಯಲ್ಲಿ ಈಗ ಹೋಗ್ತಾ ಇದ್ದೀನಿ. ಗುಡ್ ನೈಟ್. ಗುಡ್ ಮಾರ್ನಿಂಗ್. ನಾನು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ. ನಿನ್ನೆ ರಾತ್ರಿ ಕೊಟ್ಟ ಟ್ಯಾಬ್ಲೆಟ್ಸ್ ಬೆಳಗ್ಗೆ ಮತ್ತು ಮಧ್ಯಾಹ್ನ ಕಂಟಿನ್ಯೂ ಮಾಡಬೇಕು. ಮಂಜುನಾಥ್ ಈ ಊರಲ್ಲೇ ಇರ್ಬೋದು ಅನ್ಕೊಂಡಿದ್ದೀನಿ. ಇನ್ನೊಂದು 2 ದಿನದಲ್ಲಿ ಹೇಗಾದರೂ ಮಾಡಿ ಅವನು ಹುಡುಕಿ ನಿಮ್ಮ ವಿಷಯ ಅವ್ರ ಹತ್ರ ಮಾತಾಡ್ತೀನಿ. ಒಂದು ಸಣ್ಣ ರಿಕ್ವೆಸ್ಟ್. ಸೊಸೆ ತನ್ನ ನೋಡೋಕೆ ಬರ್ತಾಳೆ ಅನ್ನೋ ಆಸೆಯಿಂದ ಅಮ್ಮ ಪ್ರತಿ ನಿಮಿಷ ಕಾಯ್ತಾ ಇರ್ತಾಳೆ. ಅತ್ತೆ ಅನ್ನೋ ಪ್ರೀತಿ ಇಲ್ಲದೆ ಹೋದ್ರು ಇನ್ನೊಂದು ವಾರದಲ್ಲಿ ಹೊರಟೋಗೋ ಜೀವ ಅಂತ ತಿಳ್ಕೊಂಡು ಒಂದ್ಸಲನಾದ್ರೂ ಅವ್ರು ನೋಡ್ಕೊಂಡು ಬಂದ್ಬಿಡಿ ಪ್ಲೀಸ್. ಏನಪ್ಪ, ಇವತ್ತು ನೀನು ಆಸ್ಪತ್ರೆಗೆ ಹೋಗ್ಬೇಕಾ? ಆ ಹುಡುಗಿ ಏನ್ ಅನ್ಕೋತಾಳೆ? ಇವತ್ತೊಂದ್ ದಿವಸ ಆದ್ರೂ ಮನೇಲಿರು. ಇಲ್ಲಪ್ಪ, ಹಾಸ್ಪಿಟಲ್ನಲ್ಲಿ ಕೆಲವು ಎಮರ್ಜೆನ್ಸಿ ಕೇಸಸ್ ಬಂದಿವೆ. ಅದು ನಾನೇ ಅಟೆಂಡ್ ಮಾಡಬೇಕು. ನಾನು ಬರ್ತೀನಮ್ಮ. ಸಂಧ್ಯಾ ಇನ್ನು ಯಾಕಪ್ಪ ಕೆಳಗಿಳಿದು ಬರ್ಲಿಲ್ಲ? ಅದು ಅಮ್ಮ, ನನ್ನ ರೂಮಲ್ಲಿ ಬಟ್ಟೆ ಬರ ಎಲ್ಲ ಸಿಕ್ಕಾಪಟ್ಟೆ ಹಡ್ಕೊಂಡು ಬಿದ್ದಿತ್ತು. ಸಂಧ್ಯಾ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ. ಮುಗಿದ್ಕೊಳ್ಳೆ ಬಂದ್ಬಿಡ್ತಾಳೆ. ಆನಂದ್, ಸಂಧ್ಯಾ ನಿನ್ಗೆ ಹಿಡಿಸಿದಾಳೆ ತಾನೆ? ತುಂಬಾ ಹಿಡಿಸಿದಾಳಮ್ಮ. ಆನಂದ, ಇಷ್ಟು ದಿನ ಮದುವೆ ಬೇಡ ಬೇಡ ಅಂತ ಹೇಳ್ತಾ ಇದ್ದೆ. ಈಗ ನಾನು ಸಾಯ್ತೀನಿ ಅಂತ ತಾನೇ ಮದುವೆ ಮಾಡ್ಕೊಂಡೆ. ನಾನು ನಿಂಗೇನಾಗಿಲ್ಲಮ್ಮ, ನೀನ್ ಬೇಗ ಹುಷಾರಾಗ್ಬಿಡ್ತೀಯ. ಡಾಕ್ಟರ್ ತರ ಮಾತಾಡ್ಬೇಡ ಕಣೋ. ಸ್ವಲ್ಪ ಹೊತ್ತಾದ್ರೂ ನನ್ನ ಮಗನ್ ತರ ಮಾತಾಡೋ. ಅವಳತ್ರ ನನ್ನ ಸಂತೋಷಕ್ಕೋಸ್ಕರ ಮದುವೆ ಮಾಡ್ಕೊಂಡ ತರ ನಡ್ಕೊಳ್ಳಲ್ಲ ತಾನೆ? ಆನಂದ, ಯಾವತ್ತೂ ಅವಳ ಕಣ್ಣು ಒದ್ದೆ ಆಗದಾಗ ನೋಡ್ಕೋತೀನಿ ಅಂತ ನನಗೆ ಭಾಷೆ ಕೊಡೋ. ಆಗ್ಲಮ್ಮ, ನನ್ ಸಂತೋಷಕ್ಕಿಂತ ಸಂಧ್ಯಾ ಸಂತೋಷನೇ ನನಗೆ ಮುಖ್ಯ. ಅವಳ ಮನಸ್ಸಿಗೆ ಹೇಗೆ ಸಂತೋಷ ಆಗುತ್ತೋ ಹಾಗೆ ನಡ್ಕೋತೀನಿ. ಹೇಳೋದೇನೋ ನಿಜಾನೇ ಸ್ವಾಮಿ. ಗಲಾಟೆ ನಡೆದಿದ್ದು ಈ ದೇವಸ್ಥಾನದಲ್ಲೇ. ಆದ್ರೆ ಅವ್ರು ಯಾರು ಎಂತೋರು ಅನ್ನೋ ವಿಷಯ ಮಾತ್ರ ನಮಗೆ ಗೊತ್ತಿಲ್ಲ ಸ್ವಾಮಿ. ನಾನೇನು ಬರ್ತೀನಿ.
ಏನಪ್ಪ ಮೊನ್ನೆ ಈ ದೇವಸ್ಥಾನದ ಹತ್ರ ಏನೋ ಗಲಾಟೆ ನಡೀತಂತಲ್ಲ, ಅದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಿದ್ಯಾ? ಓ ಅದಾ ಸರ್, ಯಾವನೊಬ್ಬ ಮಂಗಳೂರು ಕಡೆಯವನು ಮದುವೆ ಮಾಡ್ಕೋಣ ಅಂತ ಒಂದು ಹುಡುಗಿನ ಕರ್ಕೊಂಡ್ ಬಂದಿದ್ದ. ಅಷ್ಟ್ರಲ್ಲಿ ಹುಡುಗಿ ಕಡೆಯವ್ರಿಗೆ ವಿಷಯ ಗೊತ್ತಾಗಿ ಅವ್ರು ಬಂದು ಇಲ್ಲಿ ಗಲಾಟೆ ಮಾಡಿ ಹುಡುಗನ್ ಸಖತ್ತಾಗಿ ಹೊಡೆದು ಹುಡುಗಿನ ಹೇಳ್ಕೊಂಡವ್ರು ಸರ್. ಅದ್ ಸರಿಪ್ಪ, ಆ ಮನುಷ್ಯ ಈಗ ಎಲ್ಲಿದ್ದಾನೆ ಅಂತ ನಿಮ್ಗೆ ಗೊತ್ತಾ? ಅದ್ ಯಾವನೋ ಅವ್ರೂರ್ನೋನೆ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸ್ದ. ಆಮೇಲೆ ಏನಾಯ್ತು ನಮ್ಗೆ ಗೊತ್ತಿಲ್ಲ ಸರ್.